ಈ ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಬ್ಬ ಮುಗ್ಧ ಹಿಂದುವನ ಒಂದು ಸಜೀವ ದಾನ ಆಗಿದೆ ದೀಪು ಅನ್ನುವಂಥ ಒಬ್ಬ ವ್ಯಕ್ತಿ. ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರರು ಏನಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರರಿರ್ಬೋದು, ರೋಹಿಂಗ್ಯಾಗಳು, ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ, ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂತಹ ಓಟ್ಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋರನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ. ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು. ಇಷ್ಟು ದಿವಸ ಭಾರತದಿಂದ ಹೊರಗೆ ಹೋಗದಿದ್ದರೆ ಅವನು ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ. ನಾವು ಈಗ ಶಾಂತಿ ಮಂತ್ರ ನಡೆದಿಲ್ಲ, ಅವನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ. ನಾವು ಸಹ ನಮಗೆ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವಿ ಅನ್ನೋಂಥ ಸಂದೇಶ ಹೋಗಲೇಬೇಕು. ಇಲ್ಲಾಂದರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಬಹಳ ಭಯದ ವಾತಾವರಣದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ, ರೋಹಿಂಗ್ಯಾಗಳನ್ನ ಒದ್ದು ಹೊರಗೆ ಹಾಕಬೇಕು. ಅವ್ರಿಗೆ ಬೆಂಬಲ ಕೊಡುವಂಥವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಅವ್ರ ಜೊತೆ ಅವರು ಹೋಗಲಿ ಕಳ್ಸೋಳಿ ಮಕ್ಕಳು. ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡು ಬರಬೇಕು, ಅವ್ರಿಗೆ ಮತದಾನ ಹಾಕಿಕೊಡ್ಬೇಕು. ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. SIR ಏನು ತೊಗೊಂಡು ಬಂದಾರೆ, ಅದರ ಮೂಲಕ ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರಿದ್ದಾರೆ. ಒಂದೇ ಹೆಸರಿನ 4 ಮತದಾರಿದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತಿ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ. ಹೆಂಗಂದ್ರೆ ಉದಾಹರಣೆ ಅಂದ್ರೆ, ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ್, ಒಂದು ಕಡೆ SALM ಅದಾನ, ಒಂದು ಕಡೆ SALEEM ಅದ, ಒಂದು ಕಡೆ SALEM ಅದ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ, ಅದರಲ್ಲಿ ನಮ್ಮ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಷ್ಟೇ ತಿಳಿದಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ.